ಏಯ್ ಚಪ್ಲಿ ಇಲ್ಲಿ ಬಿಡು. ಏನ್ ಸಲೀಸ ಹೋಗ್ತಾನೆ ಇದೆಯಲ್ಲ. ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅದಕ್ಕೆ ತಾನೇ ನೀನ್ ಇಲ್ಲಿ ಕಳ್ಸಿರೋದು. ಮೀನಾಕ್ಷಿ ಬಂದೆ. ಮೀನಾಕ್ಷಿ, ಇನ್ಮೇಲೆ ಇವನು ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾನೆ. ನಾನು ಹೇಳ್ತಿದ್ನಲ್ಲ, ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತ ಕೋಟ್ಯಾಧೀಶ್ವರ ರಾಜಶೇಖರ್ ಇದ್ದಾನೆ ಅಂತ, ಅವನ್ ಕಳ್ಸಿದ್ದಾನೆ. ನಮಸ್ಕಾರ. ನಮಸ್ಕಾರ ಅಮ್ಮ. ನಾವು ತೋಟಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಹೋಗ್ಬಮ್ಮ. ಮಂಗಳ, ನಮ್ ಹಿತ್ಲಲ್ಲಿ ದನದ ಕೊಟ್ಟಿಗೆ ಪಕ್ಕದಲ್ಲಿ ರೂಮ್ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗ್ ಬಿಡಮ್ಮ ಇವನ್ನ. ಸರಿ. ಆನಂದ್, ನೀನ್ ಹೋಗಿ ಸ್ವಲ್ಪ ಸುಧಾರಿಸ್ಕೊ. ಆಮೇಲೆ ನಿನ್ ಕೆಲಸ ಏನು ಎತ್ತ ಅಂತ ಹೇಳ್ತೀನಿ. ಹೋಗು. ಬಾಬಾ. ಎಲ್ಲೋ ಲೂಸು ಅಂತ ಕಾಣಿಸುತ್ತೆ. ಬಾ. ನೋಡು, ಇನ್ಮೇಲೆ ಇದೇ ನಿನ್ ಜಾಗ. ಓ, ಇವರೆಲ್ಲ ನನಗೆ ಸ್ವಾಗತ ಕೊಡೋದಕ್ಕೆ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ಈ ಜಾಗ ನಿನ್ಗೆ ಅನುಕೂಲವಾಗಿದೆ ತಾನೆ? ಆಹಾ, ಬಹಳ ಅನುಕೂಲವಾಗಿದೆ. ದನದ ಕೊಟ್ಟಿಗೆ ಯೇಸು ಕ್ರಿಸ್ತ ಹುಟ್ಟಿದ ಜಾಗ ಆನಂದವಾಗಿದೆ. ಏನಿದು ಬರೀ ನೊಣಗಳೇ ಇದಾವಲ್ಲ? ನೊಣಗಳಲ್ಲ, ಇವರು ಸಂಗೀತದ ಶಾಮಣ್ಣವರು. ಗೊತ್ತಾಗಿಲ್ವಾ? ಸೊಳ್ಳೆಗಳು. ಅವೆಲ್ಲ ಏನ್ ಪರವಾಗಿಲ್ಲ. ನೀರ್ ಹಾಕಿ ತೊಳೆದು ಸುಣ್ಣ ಬಣ್ಣ ಬಳಿದ್ರೆ ಎಲ್ಲ ಹೊಟ್ಟೋಗುತ್ತೆ. ಹೌದು. ಇಲ್ಲಿ ಬಾಲ್ಕನಿ, ಬೆಡ್ರೂಮ್, ಡೈನಿಂಗ್ ಹಾಲ್ ಎಲ್ಲ ಎಲ್ಲಿ? ಹಂಗಂದ್ರೆ ಅದೇ ಕೂತ್ಕೊಳಕ್ಕೆ, ಮಲ್ಕೊಳಕ್ಕೆ, ಊಟ ಮಾಡಕ್ಕೆ. ಅದಕ್ಕೆಲ್ಲ ಬೇರೆ ಬೇರೆ ಜಾಗ ಇಲ್ಲ ಇಲ್ಲಿ. ಓ, ಇಲ್ಲಿ ಎಲ್ಲಂದ್ರಲ್ಲಿ ಮಲ್ಕೋಬಹುದು, ಎಲ್ಲಿ ಬೇಕಾದ್ರೂ ಊಟ ಮಾಡಬಹುದು, ಯಾರ ಜೊತೆ ಎಲ್ಲಿ ಬೇಕಾದ್ರೂ. ಎಲ್ಲ ಸ್ವಾತಂತ್ರ್ಯ. ಅಚ್ಚರಿ, ಇದಕ್ಕೆ ಓ ಅದಾ, ಊರಾಚೆ ಹೋದ್ರೆ ಅಲ್ಲೊಂದ್ ದೊಡ್ಡ ತೋಪಿದೆ, ಅಲ್ಲೇ ಎಲ್ಲ. ಓ, ಔಟ್ಡೋರು, ಹಾಯಾಗಿ ಫ್ರೀಯಾಗಿ. ಹೌದು, ಏನದು ಗೋಡೆಯಲ್ಲಿ ಬಿಲ ಇದೆಯಲ್ಲ? ಅದಾ, ಆಗಾಗ ಅದ್ರಿಂದ ಹಾವು ಚೇಳು ಬರ್ತಾ ಇರುತ್ತೆ. ಎಲ್ಲೋದ್ರು?